ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದೇವನಹಳ್ಳಿ RTO ಆಫೀಸ್ನಲ್ಲಿ ಕಾಸು ಕೊಟ್ರೆ ಏನು ಬೇಕಾದರೂ ಮಾಡ್ತಾರಾ? ದೇವನಹಳ್ಳಿ RTO ಇನ್ಸ್ಪೆಕ್ಟರ್ ಶ್ವೇತಾ ಮಾಡಿದ್ರ ಮಹಾ ಎಡವಟ್ಟು. ಅಧಿಕಾರದ ವ್ಯಾಪ್ತಿ ಮೀರಿ ಅಪಘಾತದ ವಾಹನ ರಿಲೀಸ್ಗೆ ಆದೇಶವನ್ನ ಹೊರಡಿಸಲಾಗಿದೆ. ಈ RTO ಕಚೇರಿಗಳಲ್ಲಿ ಒಂದಿಷ್ಟು ಕಡೆ ಅಂತೂ ಬ್ರಹ್ಮಾಂಡ ಭ್ರಷ್ಟಾಚಾರ, ಮತ್ತೊಂದು ಕಡೆ ಮಹಾ ಎಡವಟ್ಟುಗಳು. ಅಧಿಕಾರದ ವ್ಯಾಪ್ತಿ ಮೀರಿ ಅಪಘಾತದ ವಾಹನ ರಿಲೀಸ್ಗೆ ಆದೇಶವನ್ನ ಹೊರಡಿಸಿದ್ದಾರೆ. ಸಂಬಂಧ ಇಲ್ಲದಿದ್ರೂ ಚಿಕ್ಕಬಳ್ಳಾಪುರ ಜಿಲ್ಲಾ ಘಟನೆಗೆ ಅಧಿಕಾರ ಚಲಾಯಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ಗ್ರಾಮಾಂತರ ಪೊಲೀಸರಿಗೆ ಆದೇಶವನ್ನ ಹೊರಡಿಸಿರೋದು. ಚಿಕ್ಕಬಳ್ಳಾಪುರ ಜಿಲ್ಲೆಯ ವಾಹನ ಬಿಡುಗಡೆಗೆ ದೇವನಹಳ್ಳಿ RTO ಆದೇಶ ಹೊರಡಿಸಿದ್ದಾರೆ. ಏನು ಸಂಬಂಧ ಇವರಿಗೆ? ವಾಹನ ತಪಾಸಣೆ ಮಾಡದೆ, ಸ್ಥಳಕ್ಕೆ ಬರದೆ ಬೇಕಾಬಿಟ್ಟಿ ಆದೇಶ. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ಗ್ರಾಮಾಂತರ ಠಾಣೆಯಲ್ಲಿದ್ದಂಥ ಒಂದು ವಾಹನ ಅದು. ಈಗ ಶ್ವೇತಾ ಆದೇಶದಿಂದ ಅಲ್ಲಿನ ಅಧಿಕಾರಿಗಳು ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದಾರೆ. ಲಂಚ ಪಡೆದು ಅಪಘಾತದ ಟ್ರ್ಯಾಕ್ಟರ್ ಬಿಡುಗಡೆಗೆ ಆದೇಶ ಹೊರಡಿಸಿರೋದು ಇವರು. ಸಹಜವಾಗಿದು ಸಂಬಂಧ ಇಲ್ಲದಂಥ ಕೆಲಸ. ಅವರಿಗೆ ಅವರ ವ್ಯಾಪ್ತಿಯಲ್ಲಿ ಬರಬೇಕಾದದನ್ನ ಮಾತ್ರ ಮಾಡಿದ್ರೆ ಸಾಕು. ಚಿಕ್ಕಬಳ್ಳಾಪುರ ಜಿಲ್ಲಾ ಘಟನೆಗೆ ಇವರು ಸಂಬಂಧ ಇಲ್ಲದಿದ್ರೂ ಕೂಡ ಅಧಿಕಾರವನ್ನ ಚಲಾಯಿಸಿದ್ದಾರೆ. ಇವರೇ ನೋಡಿ, ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಶ್ವೇತಾ ಇವರ ಹೆಸರು. ಗೌರಿಬಿದನೂರು ಗ್ರಾಮಾಂತರ ಪೊಲೀಸರಿಗೆ ಇವರು ಆದೇಶ ಹೊರಡಿಸ್ತಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ವಾಹನ ಬಿಡುಗಡೆಗೆ ದೇವನಹಳ್ಳಿ RTO ಆದೇಶ ಹೊರಡಿಸ್ತಾರೆ ಅಂತ ಅಂದರೆ ಇವ್ರಿಗೇನು ಸಂಬಂಧ? ಅಲ್ಲಿ ಸಪ್ರೇಟ್ ಆಗಿರಲ್ವಾ RTO? ಅಲ್ಲಿ ಸಪ್ರೇಟ್ ಆಗಿರಲ್ವಾ ಒಬ್ಬರು ಅಧಿಕಾರಿ ಇವ್ರ ಥರನೇ? ಇವರಿರೋದು ದೇವನಹಳ್ಳಿ, ಅಲ್ಲೆಲ್ಲೋ ಗೌರಿಬಿದನೂರು, ಚಿಕ್ಕಬಳ್ಳಾಪುರದ ಗೌರಿಬಿದನೂರಿನಲ್ಲಿ ವಾಹನ. ಸೊ ಇದಕ್ಕೂ ಅವ್ರಿಗೂ ಏನು ಸಂಬಂಧ? ವಾಹನ ತಪಾಸಣೆ ಮಾಡದೆ, ಸ್ಥಳಕ್ಕೆ ಬರದೆ ಬೇಕಾಬಿಟ್ಟಿಯಾಗಿ ಆದೇಶ ಹೊರಡಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೇವನಹಳ್ಳಿ ರಿಪೋರ್ಟರ್ ಮಹೇಶ್. ನಿಜಕ್ಕೂ ಆಶ್ಚರ್ಯ. ಇವ್ರು ನೋಡಿದ್ರೆ ಒಂದು ಕಡೆ ಅವರು, ಅದು ಬೇರೆ ಗೌರಿಬಿದನೂರಿನಲ್ಲಿರುವ ವಾಹನ. ಇದಕ್ಕೂ ಅವ್ರಿಗೂ ಏನು ಸಂಬಂಧ ಅಂತ ಯಾಕೆ ಆದೇಶ ಹೊರಡಿಸಿದ್ರು? ಏನು ತನ್ನ ಅಧಿಕಾರ ವ್ಯಾಪ್ತಿ ಇಲ್ಲದಿರುವಂತ ಒಂದು ಕಡತಕ್ಕೆ ಈಗ ಸೈನ್ ಹಾಕಿರುವಂತದ್ದು. ಅಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂದ್ರೆ ದೇವನಹಳ್ಳಿ RTO ಆಫೀಸ್ ಶ್ವೇತ ಏನಿದ್ದಾರೆ, ಇವರು ಮಹಾ ಎಡವಟ್ಟನ್ನ ಮಾಡ್ಕೊಂಡಿರುವಂತದ್ದು. ಈ ಪ್ರಕರಣದ ಹಿನ್ನೆಲೆಯನ್ನ ನೋಡ್ತಾ ಹೋದ್ರೆ ಹೊಸಕೋಟೆ ಗೌರಿಬಿದನೂರಿನಲ್ಲಿ ಅಂದ್ರೆ ಚಿಕ್ಕಬಳ್ಳಾಪುರದ ಗೌರಿಬಿದನೂರಿನಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತೆ. ಅದರಲ್ಲಿ ಒಬ್ಬ ವ್ಯಕ್ತಿಯು ಸಹ ಮೃತಪಟ್ಟಿರ್ತಾರೆ. ಈ ಹಿನ್ನೆಲೆಯಲ್ಲಿ ಗೌರಿಬಿದನೂರು ಪೊಲೀಸ್ ಠಾಣೆಯಲ್ಲೂ ಸಹ ದೂರು ದಾಖಲಾಗಿರುತ್ತೆ. ದೂರನ್ನು ದಾಖಲಿಸಿಕೊಂಡ ಪೊಲೀಸರು ಸಂಬಂಧಪಟ್ಟ ಟ್ರ್ಯಾಕ್ಟರ್ ಏನಿದೆ ಅದನ್ನ ವಶಕ್ಕೆ ಪಡ್ಕೊಂಡಿರ್ತಾರೆ. ಅದನ್ನ ಏನು ಟ್ರ್ಯಾಕ್ಟರ್ ನ ರಿಲೀಸ್ ಮಾಡ್ಲಿಕ್ಕೆ ಸಂಬಂಧಪಟ್ಟ ಚಿಕ್ಕಬಳ್ಳಾಪುರ RTO ಹತ್ರ ಪರ್ಮಿಷನ್ ತಗೊಂಡ್ ಬರ್ಬೇಕು ಅಂತೇಳಿ ಮೌಖಿಕವಾಗಿ ಉತ್ತರ ನೀಡಿರ್ತಾರೆ. ಹಾಗಾಗಿ ಅಲ್ಲಿ ಟ್ರ್ಯಾಕ್ಟರ್ ನ ಪಡ್ಕೊಳ್ಬೇಕಾಗಂತ ವ್ಯಕ್ತಿಗಳು ಬಂದು ಇಲ್ಲಿ ಅನುಮತಿಯನ್ನ ಪಡೆದುಕೊಂಡು, ಅಂದ್ರೆ ಶ್ವೇತಾ ಅವರ ಮುಖಾಂತರ ಅನುಮತಿಯನ್ನ ಪಡೆದುಕೊಂಡು ಹೋಗಿರುವಂತದ್ದು ಈಗ ಬೆಳಕಿಗೆ ಬಂದಿರುವಂತದ್ದು. ಅನುಮತಿ ಪಡೆದುಕೊಂಡು ಹೋಗಿ ಗೌರಿಬಿದನೂರು ಪೊಲೀಸ್ ಠಾಣೆಗೆ ಹಸ್ತಾಂತರ ಮಾಡಿದಾಗ ಪ್ರತಿಯನ್ನ ಅವ್ರಿಗೂ ಸಹ ಒಂದು ವೇಳೆ ಶಾಕ್ ಆಗಿರುವಂತದ್ದು. ಇದು ವ್ಯಾಪ್ತಿಗೆ ಬರದಂತ ಆದೇಶ ಆಗಿರೋದ್ರಿಂದ ಇದನ್ನ ನಾವು ಚಾಲ್ತಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಉತ್ತರ ಕೊಟ್ಟಿರುವಂತದ್ದು. ಹಾಗಾಗಿ ಇದು ಬೆಳಕಿಗೆ ಬಂದ ಕೂಡಲೇ ಸಂಬಂಧಪಟ್ಟ ಅಧಿಕಾರಿ ಅಂದ್ರೆ ಶ್ವೇತಾ ಅವರ ವಿರುದ್ಧ ಈಗ ಸಾಕಷ್ಟು ಆಕ್ರೋಶ ಸಾರ್ವಜನಿಕ ವಲಯದಲ್ಲಿ ಮನೆ ಮಾಡಿರುವಂತದ್ದು. ಇಷ್ಟೇ ಕಾರಣ, ಅಧಿಕಾರ ಇದೆ ಅಂತೇಳಿ ಸಂಬಂಧಪಡದೇ ಇರುವಂತಹ ವ್ಯಾಪ್ತಿಯಲ್ಲಿ ಇವರು ಅಧಿಕಾರ ಚಲಾವಣೆ ಮಾಡ್ತಿರೋದ್ರಿಂದ ಈಗ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡ್ಬೇಕಾಗಿದೆ ರಾಮ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.